ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಶಾಪಿಂಗ್. ನಿನ್ನೆ ಏನೂ ತೊಗೊಳೋದಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಇವತ್ತು ಹೋಗ್ತಾಯಿದ್ದೀವಿ. ಇವತ್ತು ಜಯನಗರ್ಗೆ ಹೋಗ್ತಾಯಿದ್ದೀವಿ. ನಿನ್ನೆ ಆರ್ ಪಿ ಎಲ್ ಹೋಟೆಲಿರೋ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲೇನೂ ನನಗಷ್ಟು ಏನೂ ಸಿಕ್ಕಿಲ್ಲ. ಇವತ್ತು ನೋಡೋಣ, ಜಯನಗರ್ 4th ಬ್ಲಾಕ್ ಹೋಗ್ತೀನಿ, ಅಲ್ಲೇನಾದರೂ ಸಿಕ್ಕಿದ್ರೆ ತೊಗೊಬರ್ತೀನಿ. ಇದು ನಮ್ಮ ಫೋಟೋಶೂಟ್ ಬಂದು ವೈಟ್ ಕಲರ್ ಥೀಮಲ್ಲಿ ಮಾಡಿಸೋಣ ಅಂತ ಹೇಳಿ. ವೈಟ್ ಶರ್ಟು, ಬ್ಲೂ ಕಲರ್ ಜೀನ್ಸು, ಆ ಥರ. ಆ್ಯಂಡ್ ನನಗೆ ಫುಲ್ಲು ವೈಟ್ ಡ್ರೆಸ್, ಆ ಥರದ್ರಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಆ ಥರ ಟ್ರೈ ಮಾಡೋಣ ಅಂಥೇಳಿ. ಸಿಂಪಲ್ಲಾಗಿ, ಏನು ತುಂಬ ಗ್ರ್ಯಾಂಡಾಗಿ ಮಾಡಿಸ್ತಾ ಇಲ್ಲ, ಸಿಂಪಲಾಗಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಪಾಪನೂ ಅಷ್ಟೇ ರೆಡಿ ಆಗಿದ್ದಾನೆ. ಅಷ್ಟು ನೆನ್ನೆ ತೊಗೊಬಂದಿದ್ದು ಟೀ ಶರ್ಟ್. ಹೊರಟಿದ್ದೀವಿ ಗಾಯ್ಸ್, ಜಯನಗರ್ಗೆ. ತುಂಬ ಟ್ರಾಫಿಕ್ ಇದೆ, ಆಲ್ರೆಡಿ 7 ಆಗಿದೆ. ನಿನ್ನೆನೂ ಹೀಗೆ ಆಗಿತ್ತು. ಲೇಟಾಗಿ ಹೋಗೋದು, ಏನೂ ತಗೋದಿರ ಬರೋದು. ಬಟ್ ನೀನೇ ಸೆಲೆಕ್ಟ್ ಮಾಡ್ಕೊಂತೀಯ, ನಾವು ಮಾಡಬೇಕಾ? ನೀನೇ ಮಾಡ್ಕೋಬೇಕು. ನಿನ್ನ ಮಗ ದೊಡ್ಡವನಾಗೋದ್ನಲ್ಲ ಹರ್ಷ, 1 year ಆಗೋಯ್ತು. ಈಗ ನಿನ್ನೆ ಮೊನ್ನೆ ಹುಟ್ಟಾಗಿದೆ, ಆಲ್ರೆಡಿ 1 year ಇವನಿಗೆ. 1 year ಫೋಟೋಶೂಟ್ ಸಿಂಪಲಾಗಿ ಮಾಡ್ಸೋಣ ಅಂತೇಳಿ. ನಾಮಕರಣ ಚೆನ್ನಾಗಿ ಮಾಡಿದ್ವಿ, ಅದರಿಂದ ಬರ್ಡೇ ಏನೋ ಅಷ್ಟೊಂದು ಗ್ರ್ಯಾಂಡಾಗಿ ಕೂಡ ಮಾಡ್ತಿಲ್ಲ. ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸೋದು ಅಷ್ಟೇ. ಮೆಮೊರೀಸ್ಗಾದರೂ ಬೇಕಲ್ವಾ ಅಂತ ಹೇಳಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಕೆಲಸ ಮುಗಿಸ್ಕೊಬಂದಿದ್ದರಿಂದ ತುಂಬಾ ಲೇಟ್ ಆಗೋಯಿತು. ಬಟ್ ಏನೂ ಸಿಗ್ತಿಲ್ಲ. ನೋಡೋಣ, ಮುಂದೆ ಹುಡುಕ್ತೀನಿ. ಹಾಗೇನೆ ವೈಟ್ ಕಲರಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ವೈಟ್ ಕಲರ್ ಗೌನ್, ಆ ಥರ. ಇದೊಂದು ಸಿಕ್ಕಿದೆ, ವೈಟ್ ಅಲ್ಲ, ಇದು ಒಂಥರ ಸ್ಕಿನ್ ಕಲರ್ ಇದೆ, ಚೆನ್ನಾಗಿದೆ. ನೋಡೋಣ, ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಗೆ ಬಂದಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ನೋಡೋಣ, ಎಲ್ಲಾದರೂ ಸಿಗುತ್ತಾ. ನನಗೆ ಸಿಕ್ತು, ನಮ್ಮ ಪಾಪುಗಿನ್ನೂ ಸಿಕ್ಕಿಲ್ಲ. ನೋಡೋಣ, ಇಲ್ಲ ಸಿಕ್ಕಿದ್ದೆ, ಒಂದೇ ಸಿಕ್ಕಿದ್ದು. ಇದು ದೊಡ್ಡದಾಗುತ್ತೆ, ಡ್ಯಾಮೇಜ್ ಆಗಿದೆ. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಏನಾದರೂ ಸ್ವಲ್ಪ ತಿನ್ಕೊಂಡು ಮನೆಗೆ ಹೋಗೋದು. ಫುಲ್ ಜಾಯಿಂಟ್ ಹತ್ರ ಬಂದ್ವಿ. ಫುಲ್ ಜಾಯಿಂಟಲ್ಲಿ ನೋಡಿ ವೆಜ್ ಮಮೋಸ್. ಮಮೋಸ್, ವಡಾಪಾವ್ ಎಲ್ಲ ತಿಂದು ಹೊರಡ್ತಾ ಇದ್ದೀವಿ. ಶಾಪಿಂಗ್ ಮುಗಿಸ್ಕೊಂಡೆಲ್ಲ ಬಂದ್ವಿ. ಏನಾದರೂ ಅಡುಗೆ ರೆಡಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಿಕನ್ ಮಾಡೋಣ ಅಂತ ಚಿಕನ್ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ಇದು ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ
ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳಿ, ನಾನು ಅದನ್ನು ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಈಗ ಅರ್ಜೆಂಟಲ್ಲಿ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಇದನ್ನು ಶೇರ್ ಮಾಡ್ತೀನಿ. ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ದಾರೆ, ಫುಲ್ ಸೌಂಡ್ ಬರ್ತಿದೆ, ಸಾಂಗ್ ಹಾಕಿದ್ದಾರೆ. ಸೊ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಅಂಥೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದಷ್ಟು ಬಟ್ಟೆಗಳು ತೊಗೊಂಡು ಪಾಪುಗೆ ಜೀನ್ಸು, ವೈಟ್ ಶರ್ಟು ಮತ್ತು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಶರ್ಟು ಎಲ್ಲ ತೊಗೊಂಡು ಬಂದ್ವಿ. ಇದು ಮಾರ್ಕ್ಸಲ್ಲಿ ತೊಗೊಂಡಿದ್ದು ಎಲ್ಲ ಒಂದು ಸೈಡ್. ಮತ್ತು ಇದು ನಮ್ಮ ಹಸ್ಬೆಂಡ್ಗೆ ಡ್ರೆಸ್ಸು. ನಂದು ವೈಟ್ ಪಲಾವ್ ಕೂಡ ರೆಡಿ ಆಯಿತು. ಇದನ್ನೇನು ನಾನು ಬ್ಲಾಗ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ನಿಮ್ಗೆ ಯಾರಿಗಾದ್ರೂ ಬೇಕಂತ ಅನಿಸಿದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಶೂಟ್ ಮಾಡಿ ರೆಸಿಪಿ ಹಾಕ್ತೀನಿ. ಈ ಪಲಾವ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮೈಲ್ಡಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಖಂಡಿತ ರೆಸಿಪಿ ಇದನ್ನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು, ಬಾಯ್.